ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವೃಷಭ ರಾಶಿ ಅಂದಾಗ ರಾಶ್ಯಾಧಿಪತಿ ಶುಕ್ರ. ವೃಷಭ ರಾಶಿಯ ರಾಶ್ಯಾಧಿಪತಿ ಶುಕ್ರ ಬಂದು ಅವನು 5ನೇ ಮನೇಲಿ ಇರ್ತಾನೆ, ಅಂದರೆ ಪಂಚಮ ಸ್ಥಾನದಲ್ಲಿ ಇರ್ತಾನೆ. ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು 12ನೇ ಮನೆ ಕುಜ, 2ನೇ ಮನೆ ಧನಸ್ಥಾನದಲ್ಲಿ ಇರೋದು, ಎಲ್ಲೋ ಒಂದು ಕಡೆ ಪ್ರಾಪರ್ಟಿ ವಿಷಯದಲ್ಲಿ ತುಂಬ ಯಾವುದಾದ್ರು ದುಡ್ಡು ಕಾಸು ಬರ್ತಕ್ಕಂಥದ್ದು. 3ನೇ ಮನೇಲಿ ಚಂದ್ರ, ಸೂರ್ಯ, ಬುಧ, ಗುರು 4 ಜನ ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಅಥವಾ ಅಣ್ಣ ತಮ್ಮದಿರ ಜೊತೆ, ಅಕ್ಕ ತಂಗಿರ ಜೊತೆ ಸ್ವಲ್ಪ ಕಿತ್ತಾಟ, ವೈಮನಸ್ಸು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲೋ ಒಂದು ಕಡೆ ಸೂರ್ಯ ಬುಧ ಜೊತೆಗೆ ಗುರು ಕೂಡ ಜೊತೇಲಿ ಇರೋದ್ರಿಂದ, ಸೂರ್ಯ ಬುಧ ಗುರು ಇರೋದು 3ನೇ ಮನೇಲಿ ತುಂಬ ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಜಯ. ಆದರೆ ಸ್ವಲ್ಪ ಗುರುನೂ ಅಲ್ಲಿರೋದ್ರಿಂದ ಈ ಕುಟುಂಬದಲ್ಲಿ ಅಥವಾ ಫ್ರೆಂಡ್ಶಿಪ್ಪು ಇದರಲ್ಲೆಲ್ಲೋ ಒಂದು ಕಡೆ ಕೆಡಿಸ್ತಾನೆ ಅಂತ ಹೇಳುತ್ತೆ. ಕೆಡಿಸ್ತಾನೆ ಅಂತಂದರೆ ಬೇಡದೇ ಇರೋ ವಿಷಯಕ್ಕೆ ಜಗಳ ಆಗುವಂಥದ್ದು, ಇಲ್ಲ ಬೇಡದೇ ಇರೋ ವಿಷಯಕ್ಕೆ ಮೂಗು ತುರ್ಸ್ಕೊಂಡು ಹೋಗುವಂಥದ್ದು, ಅಥವಾ ನಮಗೆ ಸಂಬಂಧನೇ ಇರಲ್ಲ ಆದರೂ ಅದ್ರ ಬಗ್ಗೆ ಮಾತಾಡೋದು. ಈ ಥರ ಮಾಡಿದಾಗ ಖಂಡಿತವಾಗ್ಲೂ ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸ್ವಲ್ಪ ಕಳ್ಕೊಳ್ತೀರಾ ಅಂತ ಹೇಳ್ಬೋದು. ಜೊತೆಗೆ 4ನೇ ಮನೇಲಿ ಕೇತು, ಸುಖಸ್ಥಾನದಲ್ಲಿ ಕೇತು ಇದ್ದಾಗ ಮನೇಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಣ್ಬೋದು. ಮನೇಲಿ ಒಂದು 5 ಜನ ಇದ್ದರೆ 5 ಜನದಲ್ಲಿ ಒಬ್ಬರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಣುತ್ತೆ ಅಂತ ಹೇಳುತ್ತೆ. ಮತ್ತು 5ನೇ ಮನೇಲಿ ಶುಕ್ರ ಹೇಳಿದ್ನಲ್ಲ, 5ನೇ ಮನೇಲಿ ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದು ತುಂಬ ಒಳ್ಳೆಯದೇ. 6ನೇ ಮನೆಯವನು 5ನೇ ಮನೆಗೆ ಬಂದಿರ್ತಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಕಾಸು ಯಾವುದಾದ್ರೂ ಇನ್ಕಮ್ ಬರೋದಾದರೆ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಚಿಟಿಪಿಟಿಯಾಗಿ ಬರುತ್ತೆ, ತುಂಬ ಅಂದರೆ ತುಂಬ ಈಸಿಯಾಗಿ ಬರಲ್ಲ. ಅಲ್ಲೆಲ್ಲ ಸ್ಟಕ್ಕಾಗಿ ಒಟ್ಟು ನಿಮ್ಮ ಕೈ ದುಡ್ಡು ಸೇರುತ್ತೆ ಅಂತ ಹೇಳುತ್ತೆ 5ನೇ ಮನೇಲಿ. ಬಟ್ 10ನೇ ಮನೇಲಿ ರಾಹು ತುಂಬ ವೈಬ್ರೇಷನು. 10ನೇ ಮನೆ ಮತ್ತು 11ನೇ ಮನೇಲಿ ಶನಿ. 11ನೇ ಮನೇಲಿ ಶನಿ ಇರೋದು ತುಂಬ ಪಾಸಿಟಿವ್ ವೃಷಭ ರಾಶಿಯವರಿಗೆ. ಅದು ಎಲ್ಲಿ ತನಕ ಅಂದರೆ ಶನಿ 11ನೇ ಮನೇಲಿ ಇರೋ ತನಕ. 12ನೇ ಮನೆಗೆ ಬಂದಾಗ ವೃಷಭ ರಾಶಿಯವ್ರಿಗೂ ಟೈಮ್ ಕೆಡುತ್ತೆ. ಹಾಗಾಗಿ ಬಟ್ ಈ ಒಂದು ವಾರದಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಯಾಕಂದರೆ ಶುಕ್ರ ಕೂಡ ಎಲ್ಲೋ ಒಂದು ಕಡೆ 4ನೇ ಮನೇಲಿ ಇರ್ತಾನೆ, ಖರ್ಚು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆದರೆ ಮನೇಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೇಳುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ವೃಷಭ ರಾಶಿಯವರು ತುಂಬ ಚೆನ್ನಾಗಿ ಖುಷಿಯಾಗಿ ಹಬ್ಬ ಮಾಡಿ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಖರ್ಚನ್ನ ಮತ್ತೆ ಆರೋಗ್ಯನ ಒಂಚೂರು ನೋಡ್ಕೊಳ್ಳೋದೇ ಪರಿಹಾರ ಅಂತ ಹೇಳ್ಬೋದು. ಓಕೆ, ಮುಂದಿನ ರಾಶಿ ಮಿಥುನ ರಾಶಿ ಹೇಗಿದೆ ಅವರಿಗೆ? ಮಿಥುನ ರಾಶಿಯಲ್ಲೇ ಕುಜ ಇರ್ತಾನೆ. ಕುಜ ಬಂದು ಲಾಭಸ್ಥಾನಾಧಿಪತಿ ಅವನೇ ಆಗಿರ್ತಾನೆ. ಜೊತೆಗೆ ರಾಶಿಯಲ್ಲಿ ಕುಜ ಇರೋದು, ರಾಶಿಯಾಧಿಪತಿ ಬುಧ 2ನೇ ಮನೆ ಧನಸ್ಥಾನಕ್ಕೆ ಬಂದಿರೋದು ತುಂಬ ಯೋಗನೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆದರೆ ಬಾಯಿ ಮಾತ್ರ ಕಂಟ್ರೋಲಲ್ಲಿ ಇರಬೇಕು. ಮಿಥುನ ರಾಶಿಯವರು ಅತಿ ಹೆಚ್ಚು ಮಾತಾಡೋಕೋದ್ರೆ, ಯಾಕಂದರೆ 2ನೇ ಮನೇಲಿ ಕುಟುಂಬದಲ್ಲಿ ಗುರು ಕೂಡ ಇರ್ತಾನೆ. ಗುರು, ಸೂರ್ಯ, ಬುಧ. ಸೂರ್ಯ ಬಂದು 3ನೇವನಾಗಿ ಅವನು 2ನೇ ಮನೆಗೆ ಬಂದಿರೋದು. ಎಲ್ಲೋ ಒಂದು ಕಡೆ ಗುರುವಿನ ಬುಧನೊಟ್ಟಿಗೆ ಇರೋದ್ರಿಂದ, ಗುರುನೂ ಒಟ್ಟಿಗೆ ಇರೋದ್ರಿಂದ ಮಾತಿನ ಮೇಲೆ ಹಿಡ್ತಾ ಇರಬೇಕು. ಮಾತಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಂಟ್ರೋಲ್ ಜಾರಿದ್ರು ಕೂಡ ಎಲ್ಲೋ ಒಂದು ಕಡೆ ತುಂಬ ಅದರಿಂದ ತಮಗೆ ನೋವು ಉಂಟಾಗುವಂಥದ್ದು, ಇಲ್ಲ ಮನೇಲಿ ಸ್ವಲ್ಪ ಮನಸ್ತಾಪಗಳು, ಒಬ್ರಿಗೊಬ್ರು ಮಾತಾಡದೇ ಇರುವಂಥದ್ದು ಅಂಥದ್ದಾಗತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮಾತಿನ ಮೇಲೆ ಗಮನ ಇರಲಿ ಅಂತ ಹೇಳ್ತೀನಿ ಮಿಥುನ ರಾಶಿಯವ್ರಿಗೆ. ಜೊತೆಗೆ ನೋಡಿ 3ನೇ ಮನೆ ಅಂತ ಬಂದಾಗ 3ನೇ ಮನೇಲಿ ಕೇತು ಇರ್ತಾನೆ. ಫ್ರೆಂಡ್ಸ್ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಹೋದಾಗ ಎಲ್ಲಾದರೂ ಸ್ವಲ್ಪ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಇಲ್ಲ ಯಾವುದಾದ್ರು ಒಂದು ಕೆಲಸಕ್ಕೆ ಹೋದಾಗ ಅಲ್ಲೆಲ್ಲೋ ಒಂದು ಕಡೆ ಮೋಸ ಹೋಗೋದು, ಈ ಥರದ್ದಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಜೊತೆಗೆ 4ನೇ ಮನೆ ಅಂದಾಗ 4ನೇ ಮನೇಲಿ ಶುಕ್ರ ಬಂದು 12ನೇವನು ಅವನೇ ಆಗಿರ್ತಾನೆ, ಪ್ಲಸ್ 5ನೇವನು ಅವನೇ ಆಗಿರ್ತಾನೆ. ಹಾಗಾಗಿ ಅವನು 4ನೇ ಮನೆ ಅಂತ ಅಂದಾಗ ಕನ್ಯಾ ರಾಶಿಯಲ್ಲಿರ್ತಾನೆ. ಬಟ್ ಸುಖಸ್ಥಾನ ಮನೇಲೆಲ್ಲ ತುಂಬ ಚೆನ್ನಾಗಿ ಶುಕ್ರ ಯಾರಾದರೂ ಮನೆ ಕಟ್ಟೋದು, ಮನೆ ತೊಗೊಳ್ಳೋದು, ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯಗಳು ಮಾಡೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ಹೆಣ್ಣುಮಕ್ಳಿಗೆ ಒಂಚೂರು ಕರೆದು ಕುಂಕುಮ ಕೊಟ್ಟು ಬಾಗಿನ ಕೊಡಿ. ಹೆಂಗೂ ಹಬ್ಬ ಬರ್ತಾ ಇದೆ, ಅದ್ರ ಮುಖಾಂತರ ಅದು ನಿಮ್ಮ ಮನೆ ಹೆಣ್ಣುಮಕ್ಳಿಗೆ ಒಂಚೂರು ಬಾಗಿನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಎಲ್ಲೋ ಹೆಣ್ಮಕ್ಳು ಒಂದು ಕಡೆ ನಿಮ್ಮನ್ನು ಚುಚ್ಚಿ ಮಾತಾಡೋದಿರುತ್ತೆ. ಅದನ್ನು ತಪ್ಪಿಸ್ಕೋಬೇಕು ಅಂದರೆ ಈ ಹಬ್ಬಕ್ಕೆ ಕರೆದು ಒಂಚೂರು ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು, ಇಲ್ಲ ನಿಮ್ಮ ಕೈಲಾದರೆ ಏನಾದರೂ ಕೊಟ್ಟು ಸ್ವಲ್ಪ ಖುಷಿ ಪಡಿಸಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಲೈಫ್ ಟೈಮು ನಿಮಗೆ ಪಾಸಿಟಿವ್ ಆಗುವಂಥ ಮಾತು. ಸೊ ಅದರ ಜೊತೆಗೆ ರಾಹು ಅಂತ ಬಂದಾಗ ರಾಹು 9ನೇ ಮನೆ ಅಂದಾಗ 9ನೇ ಮನೇಲಿ ರಾಹು ಇರೋದು ಸ್ವಲ್ಪ ನಿಮ್ಮ ಮನೆಯ ದೊಡ್ಡ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರ ಕೈಯಿಂದ ಬ್ಲೆಸ್ಸಿಂಗ್ ತೊಗೊಳ್ಳಿ, ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿ ಯಾವುದಾದ್ರೂ ಬರೋದಿದ್ದರೆ ಈ ತಿಂಗಳು ತುಂಬ ಚೆನ್ನಾಗಿರೋದ್ರಿಂದ ಅದು ಕೂಡ ನಿಮ್ಮ ಕೈ ಸೇರ್ಬೋದು ಅಂತ ಹೇಳುತ್ತೆ. 10ನೇ ಮನೇಲಿ ಶನಿ. ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಚೆನ್ನಾಗಿರ್ತೀರ, ಆದರೆ ಕೆಲಸ ಕಾರ್ಯದಲ್ಲಿ ತುಂಬ ಟೈಟ್ ಆಗ್ತಾ ಇರುತ್ತೆ. ಅಂದರೆ ಟೈಮ್ ಇರೋದಿಲ್ಲ, ತುಂಬ ಕೆಲಸದಿಂದ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಹಬ್ಬದ ಟೈಮು, ರಜಾ ಕೊಡಲ್ಲ. ಇದರಿಂದ ಸ್ವಲ್ಪ ನೀವೇನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದರೆ ಕೆಲಸದ ಓನರ್ ಮೇಲೆ ಸ್ವಲ್ಪ ಬೇಜಾರಾಗ್ತೀರಾ, ಸಂಸ್ಥೆಯ ಮಾಲೀಕರ ಮೇಲೆ ಬೇಜಾರಾಗ್ತೀರಾ, ಅಥವಾ ನಿಮ್ಗೆ ಯಾರು ರಜೆ ಕೊಟ್ಟಿಲ್ಲೋ ಅವ್ರ ಮೇಲೆ ಸ್ವಲ್ಪ ಬೇಜಾರಾಗ್ತೀರಾ. ನೀವೇ ಏನಾದರೂ ಕಂಪ್ನಿ ನಡೆಸ್ತಿದ್ರೆ ನಿಮಗೆ ಟೈಮ್ ಕೊಟ್ಕೊಳ್ಳೋಕ್ಕೆ ಆಗೋದಿಲ್ಲ. ನಿಮ್ಗೆ ಸ್ವಲ್ಪ ತಲೆನೋವು ಅಂದರೂ ನಿಮಗೆ ಟೈಮ್ ಸಿಕ್ಕಲ್ಲ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆರೋಗ್ಯ ಅಂತ ಬಂದಾಗ ಆರೋಗ್ಯಕ್ಕೇನು ತೊಂದರೆ ಇಲ್ಲ. ಬಟ್ ಕುಜ
ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದರಲ್ಲಿ ಬಳಲ್ತಾ ಇರ್ತೀರ ಅಂತ ಹೇಳುತ್ತೆ. ಅದು ಬಿಟ್ಟರೆ ಈ ವಾರ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಹಬ್ಬ ಮಾಡಿ ಖುಷಿಯಾಗಿರಿ.